ಇನ್ನು ಶಾಸಕ ಬಸನಗೌಡ ದದ್ದಲ್ ಇವರ ಮನೆ ಹಾಗೂ ಕಚೇರಿಯ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಕಾರುಗಳ ಪರಿಶೀಲನೆಯಾಗಿದೆ. ಶಾಸಕ ದದ್ದಲ್ ಬಸನಗೌಡ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಮನೆಯಲ್ಲಿದ್ದಂತಹ 2 ಕಾರುಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಯಾವುದಾ ಕಾರು? ಇನೋವಾ ಮತ್ತು ಸ್ಕಾರ್ಪಿಯೋ ವಾಹನದಲ್ಲಿ ಶೋಧ ನಡೆಸಲಾಗಿದೆ. ನೋಡಿ, ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮಾಹಿತಿಯನ್ನು ಕಲೆ ಹಾಕಿ ಪೂರ್ವಪರ ದಾಖಲೆಗಳನ್ನು ಸಂಗ್ರಹಿಸಿ ನಂತರ ಈ ಥರ ದಾಳಿಗಳು ನಡೀತವೆ. ದಾಳಿಯಾದ ಸಂದರ್ಭದಲ್ಲಿ ಕಡತಗಳ ಪರಿಶೀಲನೆ ಅನ್ನೋದಾಗುತ್ತೆ. ಆ ನಂತರದ ಸಂದರ್ಭದಲ್ಲಿ ತನಿಖೆ ಅನ್ನೋದು ಮುಂದುವರುತ್ತೆ. ಪರಿಶೀಲನೆಯ ಸಂದರ್ಭದಲ್ಲಿ ಯಾರು ಪರಿಶೀಲನೆಗೆ ಒಳಪಡುತ್ತಾರೆ ಅವರ ಮನೆ ಇರ್ಬೋದು, ಕಚೇರಿ ಇರ್ಬೋದು, ಕಾರುಗಳಿರ್ಬೋದು, ಅವರ ಸಂಬಂಧಿಕರಿರ್ಬೋದು, ಹೀಗೆ ಪ್ರತಿಯೊಂದು ಆಯಾಮದಲ್ಲೂ ತನಿಖೆ ಅನ್ನೋದು ಮುಂದುವರಿಯುತ್ತೆ. ರೈಟ್ ನಾವು ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ನೋಡಿ, ಸ್ಕಾರ್ಪಿಯೋ ಕಾರು ಹಾಗೆಯೇ ಇನೋವಾ ಕಾರು, ಅದನ್ನು ಪರಿಶೀಲನೆ ಮಾಡ್ತಿರುವಂತಹ ಅಧಿಕಾರಿಗಳ ತಂಡದ ಕಾರ್ಯವೈಖರಿಯನ್ನು ಈ ದೃಶ್ಯಾವಳಿಯಲ್ಲಿ ನೀವೀಗ ನೋಡಬಹುದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಮಾಹಿತಿ ಇದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಮನೆ ಮೇಲೆ ದಾಳಿಯಾಗಿದೆ. ರೈಟ್, ದದ್ದಲ್ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಇಡಿ ದಾಳಿ ಬೆನ್ನಲ್ಲೇ ದದ್ದಲ್ ಮನೆಗೆ ಪೊಲೀಸರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರಾಯಚೂರಿನ ದದ್ದಲ್ ನಿವಾಸಕ್ಕೆ 5 ಪೊಲೀಸರು ಬಂದಿದ್ದಾರೆ. ಸ್ಥಳೀಯ ಪೊಲೀಸರ ಸಹಕಾರ ಅನ್ನೋದು ಬೇಕಾಗತ್ತೆ. ದದ್ದಲ್ ಮನೆ ಬಳಿ ಪಶ್ಚಿಮ ಠಾಣೆ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಕೂಡ ಈ ಸಂದರ್ಭದಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನೀವು ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೋಡಿ. ಇಡಿ ದಾಳಿ ಅಂದ ಸಂದರ್ಭದಲ್ಲಿ ಏಕಾಏಕಿ ಆಗುವಂಥ ದಾಳಿ, ಇಡಿ ಇರ್ಬೋದು, IT ಇರ್ಬೋದು, CBI ಇರ್ಬೋದು, ಏಕಾಏಕಿ ದಾಳಿಯನ್ನು ನಡೆಸ್ತವೆ. ಕೆಲವೊಮ್ಮೆ ಸ್ಥಳೀಯವಾಗಿ ಯಾವುದೇ ರೀತಿಯ ಮಾಹಿತಿ ಅನ್ನೋದಿರೋದಿಲ್ಲ. ಯಾವಾಗ ದಾಳಿ ಆಯಿತು ಅನ್ನುವಂತಹ ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಲಭ್ಯವಾಗುತ್ತೆ, ತತ್ಕ್ಷಣವೇ ಅವರು ಕೂಡ ಧಾವಿಸ್ಬಿಡ್ತಾರೆ. ಅಂತಹದ್ದೇ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಮನೆ ಮೇಲೆ ದಾಳಿಯಾಗಿದೆ. ದದ್ದಲ್ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಸ್ಥಳೀಯ ಪೊಲೀಸ್ನವರಿಗೆ ಮಾಹಿತಿ ಲಭ್ಯವಾಗಿದೆ. 5 ಪೊಲೀಸರು ನಿವಾಸದತ್ತ ಬಂದಿದ್ದಾರೆ. ರೈಟ್, ದದ್ದಲ್ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಇಡಿ ಅಧಿಕಾರಿಗಳಿಂದ ಇಡಿ ಅಧಿಕಾರಿಗಳಿಗೆ ಉಪಹಾರವನ್ನ ವಾಹನದ ಚಾಲಕ ತಂದಿದ್ದಾರೆ. ಏನೇನು ತಂದಿದ್ದಾರೆ ಇದು ನೋಡ್ತಾ ಹೋಗೋದಾದ್ರೆ ಅವರಿಗೆ ಅಗತ್ಯವಾಗಿ ಆ ಕ್ಷಣಕ್ಕೆ ಏನೇನು ಉಪಹಾರ ಬೇಕಾಗುತ್ತೆ ಅದನ್ನು ತಂದಿದ್ದಾರೆ. ವಾಟರ್ ಬಾಟಲ್ ಇರ್ಬೋದು, ದೋಸೆ ಇರ್ಬೋದು, ಇದನ್ನು ಚಾಲಕ ತಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಿರಂತರವಾಗಿ ಆಗುವಂತಹ ದಾಳಿ ಇದು, ಏಕಾಏಕಿ ಆಗುವಂತಹ ದಾಳಿ ಇದು. ಸೂಕ್ತ ರೀತಿಯ ಪರಿಶೀಲನೆಯನ್ನು ನಡೆಸಬೇಕಾಗತ್ತೆ. ಅಧಿಕಾರಿಗಳು ಕೂಡ ನಿರಂತರವಾಗಿ ಕಾರ್ಯೋನ್ಮುಖರಾಗಿರ್ತಾರೆ. ಈ ಸಂದರ್ಭದಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ಎಲ್ಲವೂ ಕೂಡ ಸುಸ್ಪಷ್ಟವಾಗಿದೆ. ದದ್ದಲ್ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರಿಯುವ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ವಾಹನದ ಚಾಲಕ ಉಪಹಾರವನ್ನು ತಂದಿದ್ದಾರೆ. ನೋಡಿ, ಒಂದು ಕಡೆ ಬಸನಗೌಡ ದದ್ದಲ್ ಮನೆಯಲ್ಲಿ ಇಡಿ ದಾಳಿಯನ್ನು ಮುಂದುವರಿಸಿದೆ. ಪರಿಶೀಲನೆ ನಡೀತಾ ಇದೆ. ಈ ನಡುವೆ ದದ್ದಲ್ ಮನೆಯಲ್ಲಿದ್ದಂತಹ ಶ್ವಾನ್ ಒಂದು ಒಂಟಿ ಆಗ್ಬಿಟ್ಟಿದೆ. ತನ್ನ ಜೊತೆ ಕುಟುಂಬಸ್ಥರ ಓಡಾಟವಿಲ್ಲದೆ ಮೌನಕ್ಕೆ ಶರಣಾಗ್ಬಿಟ್ಟಿದೆ. ಮೌನವಾಗಿ ಮನೆ ಹೊರಗೆ ಬಂದು ಕುಳಿತು ಬಿಟ್ಟಿದೆ ಆ ಶ್ವಾನ. ಅನಾಥ ಪ್ರಜ್ಞೆಯಿಂದ ಇತ್ತಿಂದತ್ತ ಓಡಾಡ್ತಾ ಇದೆ ಆ ಶ್ವಾನ. ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ನಿನ್ನೆ ಕೂಡ 8 ಗಂಟೆಗಳ ವಿಚಾರಣೆಯನ್ನ ದದ್ದಲ್ ಅವರು ಎದುರಿಸಿರ್ತಾರೆ. ಇವತ್ತು ಇಡಿ ದಾಳಿ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಸಹಜವಾಗಿ ಒಡನಾಟವನ್ನ ಶ್ವಾನ ಕೂಡ ಹೊಂದಿರುತ್ತೆ. ಆದರೆ ಇವತ್ತು ಅಧಿಕಾರಿಗಳು ಯಾರ್ಯಾರು ಭೇಟಿ ಕೊಡ್ತಿದ್ದಾರೆ, ಪರಿಶೀಲನೆ ಆಗ್ತಾ ಇದೆ. ಮನೆಯವರ ಸಂಪರ್ಕ ಇಲ್ಲದ ಈ ಶ್ವಾನ ಕೂಡ ಒಂಟಿಯಾಗ್ಬಿಟ್ಟಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ. ಅನಿಲ್, ಬಸನಗೌಡ ದದ್ದಲ್ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆಯಾ? ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ದಿವ್ಯಾ, ಏನು ರಾಯಚೂರು ಜಿಲ್ಲೆಯಲ್ಲಿರುವಂತ ವಾಶಾಪುರ ರಸ್ತೆಯಲ್ಲಿರುವಂತ ವಾಲ್ಮೀಕಿ ಅಧ್ಯಕ್ಷ ಮತ್ತು ಗ್ರಾಮೀಣ ಶಾಸಕರಾದಂತ ಬಸನಗೌಡ ದದ್ದಲ್ ಮನೆ ಮೇಲೆ ಕೂಡ ಮುಂಜಾನೆ 7 ಗಂಟೆಯಿಂದ ಕೂಡ ಒಂದು ಇದು ಕಾರ್ಯಾಚರಣೆ ನಡೀತಾ ಇರುವಂತದ್ದು, ಪರಿಶೀಲನೆಗಳು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿ ಮನೆಯಲ್ಲಿ ಇರುವಂತ ಶ್ವಾನವನ್ನು ನೋಡೋದಾದ್ರೆ ಸಾಕಷ್ಟು ಮೌನಕ್ಕೆ ಈಡಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ದಿನನಿತ್ಯ ಕುಟುಂಬಸ್ಥರು ಆ ಶ್ವಾನವನ್ನು ಆರೈಕೆ ಮಾಡುವಂತಲ್ಲಿ ಮುಂದಾಗ್ತಾ ಇದ್ರು. ಆದ್ರೆ ಇವತ್ತು ಯಾರು ಕೂಡ ಒಂದು ರೀತಿ ಅದನ್ನು ಮಾತಾಡಿಸದೆ ಇರುವಂತಹದ್ದು ಕೂಡ, ಮತ್ತೆ ಅಲ್ಲಿ ಮುಂದೆ ಬಂದ್ರು ಕೂಡ ಯಾರು ಅದಕ್ಕೆ ಆರೈಕೆ ಮಾಡದೇ ಇರುವಂತದ್ದು ಒಂದು ರೀತಿ ದುರಂತ ಅಂತಾನೆ ಕಾಣಬಹುದು. ಮತ್ತೆ ಇನ್ನೂ ಒಂದು ಕಡೆ ಮನೆಯಲ್ಲಿ ಎಲ್ಲಾ ರೀತಿಯಾದಂತ
ಕುಟುಂಬಸ್ಥರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡಿಸಿಕೊಂಡು ಇದು ಶಾನ ಮೊಬೈಲ್ಗಳನ್ನ ವಶಪಡಿಸಿಕೊಂಡು ಕೂಡ ಇವತ್ತು ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ. ಇನ್ನು ಒಂದು ಕಡೆ ನೋಡೋದಾದ್ರೆ ಮನೆಯಲ್ಲಿ ಎಲ್ಲಾ ರೀತಿಯಾದಂತ 2 ಕಾರುಗಳು ಇರುವಂತದ್ದು, ಒಂದು ಸ್ಕಾರ್ಪಿಯೋ ಮತ್ತು ಇನೋವಾ ಕ್ರಿಸ್ಟ ಕಾರನ್ನ ಅದರಲ್ಲಿಯೂ ಕೂಡ ಎಲ್ಲಾ ರೀತಿಯಾದ ದಾಖಲಾತಿಗಳನ್ನ ಕೂಡ ಇದು ಪರಿಶೀಲನೆ ಕೂಡ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ಬೋದಿವೆ. ಓಕೆ, ಕಡತಗಳ ವಶಪಡಿಸ್ಕೊಳ್ಳೋದು, ದಾಖಲೆಗಳ ಪರಿಶೀಲನೆ, ಪ್ರಾಥಮಿಕ ಹಂತದಲ್ಲಿ ಅಲ್ಲೇ ವಿಚಾರಣೆ ನಡೆಯೋದು, ಈ ತರದ್ದು ಏನಾದ್ರು ಪ್ರಕ್ರಿಯೆಗಳಾಗ್ತಿದೆಯಾ ಅನಿಲ್? ಇವ ನಿಜವಾಗ್ಲು ಯಾಕಂತಂದ್ರೆ ನಿನ್ನೆ ಅಷ್ಟೇ ಕೂಡ ದದ್ದಲ್ ಅವರನ್ನು SIT ತನಿಖೆಗೆ ಸಂಜೆ ಒಳಪಡಿಸ್ಕೊಂಡಿತ್ತು. ಒಂದು 5 ರಿಂದ 6 ತಾಸುಗಳ ಕಾಲ ಇದು ತನಿಖೆಯಲ್ಲಿ ಒಳಪಟ್ಟಿರೋದ್ರಿಂದ ದದ್ದಲ್ ಅವರು ಅಲ್ಲೇ ಬೆಂಗಳೂರಿನ ಯಲಹಂಕ ನಿವಾಸದಲ್ಲಿ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಕುಟುಂಬಸ್ಥರು ಮಾತ್ರ ಈ ಮನೆಯಲ್ಲಿ ಇರುವಂತದ್ದು. ಇದರಿಂದಾಗಿ ದದ್ದಲ್ ಅವರು ಇಲ್ಲದೆ ಕಾರಣದಿಂದಾಗಿ ಮನೆಯಲ್ಲಿ ಇರುವಂತಹ ಎಲ್ಲಾ ದಾಖಲೆಗಳನ್ನು ಕೂಡ ಇಡಿ ಇದು ಪರಿಶೀಲನೆ ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು ಮಾಹಿತಿಗಾಗಿ ಅನಿಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.